ಇವತ್ತು ವಿದೇಶದಿಂದ ಬೆಂಗಳೂರಿಗೆ ಡಿಸಿಎಂ ವಾಪಸ್, ಡಿಕೆಶಿ ವಾಪಸ್ ಬರ್ತಾ ಇದ್ದಂತೆ ಅಖಾಡಕ್ಕೆ ಇಳಿಯೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಡಿಸಿಎಂ ಡಿಕೆಶಿ ಎರಡು ಸಭೆ, ಒಂದೇ ಅಜೆಂಡಾ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದವರಿಗೆ ಶಾಕ್. ಪಕ್ಷ ಸಂಘಟನೆ ನೆಪದಲ್ಲಿ ಸಿದ್ದು ಬಣಕ್ಕೆ ಡಿಕೆಶಿ ತಿರುಗೇಟು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಾಗಿ ಡಿಕೆಶಿ ಮೀಟಿಂಗ್ ನಡೆಸೋದಕ್ಕೆ ರೆಡಿಯಾಗಿದ್ದು, ಕೆಪಿಸಿಸಿ ಕಚೇರಿಯಲ್ಲಿ ಎರಡು ಪ್ರಮುಖ ಸಭೆಗಳನ್ನ ಡಿಕೆಶಿ ಕರೆದಿದ್ದಾರೆ. 2023ರ ಪರಾಜಿತ ಅಭ್ಯರ್ಥಿಗಳ ಜೊತೆ ಡಿಕೆಶಿ ಮೀಟಿಂಗ್. ಕೆಪಿಸಿಸಿ ಸಂಯೋಜಕರ ಜೊತೆ ಚರ್ಚಿಸಲಿದ್ದಾರೆ ಡಿಸಿಎಂ. ಚುನಾವಣಾ ತಯಾರಿ, ಪಕ್ಷ ಸಂಘಟನೆ ಕೆಲಸ ಆರಂಭಿಸಿದ್ದಾರೆ ಡಿಕೆಶಿ. ಪಕ್ಷ ಸಂಘಟನೆ ನಿಂತು ಹೋಗಿದೆ ಅಂದವರಿಗೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೆ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ರಣತಂತ್ರ ಹೆಣದ್ರ ಡಿಕೆಶಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಬ್ಬರಾದ ಮೇಲೆ ಒಬ್ಬರು ಡಿಕೆಶಿ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾನೇ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯ ಹೊತ್ತಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೆಹಲಿ ಪ್ರಯಾಣ ಬೆಳೆಸೋರಿದ್ದಾರೆ. ಕೇಂದ್ರ ಸಚಿವರ ಭೇಟಿಯ ಬಳಿಕ ಹೈಕಮಾಂಡ್ ಭೇಟಿನೂ ಆಗ್ತಾರೆ. ಈಗಾಗಲೇ ಡಿಕೆಶಿ ಬದಲಾಯಿಸುವಂತೆ 3 ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಅವರು ಹೈಕಮಾಂಡ್ ಅನ್ನ ಭೇಟಿಯಾಗಿ ಮಾತುಕತೆನೂ ನಡೆಸಿಕೊಂಡು ಬಂದ್ರು. ಯಾಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದು ಬಣದ ಪರೇಡ್ ಬಳಿಕ ಈಗ ಡಿಕೆಶಿ ಎಂಟ್ರಿ ಆಗ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ವಾದ ಮಂಡನೆ ಮಾಡ್ತಾರೆ. ಈ ಬಾರಿಯ ದೆಹಲಿ ಪ್ರಯಾಣ ಕುತೂಹಲ ಮೂಡಿಸ್ತಾ ಇದೆ. ಈ ಹಿಂದೆ ವಿದೇಶ ಪ್ರವಾಸಕ್ಕೆ ಹೋದಾಗಲೇ ರಾಜ್ಯದಲ್ಲಿ ಸಿದ್ದು ಬಣ ಪ್ರೋ ಆಕ್ಟಿವ್ ಆಗಿಬಿಟ್ಟಿತ್ತು. ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಕ್ಕೂ ಕಡಿವಾಣ ಹಾಕಿದ್ರು ಡಿಕೆ ಶಿವಕುಮಾರ್. ಈಗ ಮತ್ತೊಂದು ಸಲ ಪಕ್ಷ ಸಂಘಟನೆಯ ಹೆಸರಲ್ಲಿ ಸಮಾವೇಶ ಮಾಡೋದಕ್ಕೆ ಅಂತ ನಾಯಕರು ರೆಡಿ ಆಗ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಬಣ ರೆಡಿ ಆಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಹತ್ರ ಹೋಗಿ ಮಾತಾಡಿ ರಾಹುಲ್ ಗಾಂಧಿಯನ್ನೇ ಸ್ವತಃ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸೋ ಪ್ಲಾನ್ ಮಾಡಿಕೊಂಡಿದ್ರು. ಈಗ ರಾಹುಲ್ ಗಾಂಧಿ ಮೂಲಕ ನೀವು ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಪಟ್ರೆ ನಾವು ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿನೇ ಮುಖ್ಯ ಅತಿಥಿಯಾಗಿ ಕರೆಸ್ಕೊಳ್ತೀವಿ ಅನ್ನೋ ಪ್ಲಾನ್ ಮಾಡಿಕೊಂಡಿದ್ರು. ಈಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋರಿದ್ದಾರೆ. ಏನು ದಾಳ ಉರುಳಿಸ್ತಾರೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಈ ಬಾರಿಯ ಡಿಕೆ ಶಿವಕುಮಾರ್ ದಾಳ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಶಾಂತ್ ನಾಥ್ ಇನ್ನೊಂದ್ಸಲ ಜಾಯ್ನ್ ಆಗಿದ್ದಾರೆ ನಮ್ಮೊಂದಿಗೆ. ಪ್ರಶಾಂತ್, ಸಿದ್ದರಾಮಯ್ಯ ಅವರ ಬಣ ತನ್ನ ಪ್ರಯತ್ನಗಳೆಲ್ಲ ಮಾಡ್ತಾ ಇದೆ. ಬಟ್ ಇಟ್ ಇಸ್ ಟೈಮ್ ಫಾರ್ ಡಿಕೆಶಿ ದೆಹಲಿ ಭೇಟಿ ಏನು ನಿರೀಕ್ಷೆ ಮಾಡ್ಬೋದು? ನಿಶ್ಚಿತವಾಗಿ ಕಳೆದ ಒಂದು 15 ದಿನಗಳಲ್ಲಿ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಎಲ್ಲರೂ ದಿಲ್ಲಿಗೆ ಹೋಗಿದ್ರು. ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸುವಂತೆ 3 ಸಚಿವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ. ಇನ್ನೊಂದು ಕಡೆ ದಲಿತ ಸಮಾವೇಶದ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನಿಶ್ಚಿತವಾಗಿ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳ ತಯಾರಿಯನ್ನು ಡಿಕೆ ಶಿವಕುಮಾರ್ ಶುರು ಮಾಡಿರೋದು ZBTP-ವರೆಗೆ ನಾನೇ ಇರ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಬಣದವರಿಗೆ ಕೊಡ್ತಕ್ಕಂಥ ಒಂದು ಸ್ಪಷ್ಟ ಪ್ರಯತ್ನ ಅಂತ ಅನಿಸುತ್ತೆ. ಜೊತೆಗೆ ದಿಲ್ಲಿಗೆ ಹೋಗಿ ದಲಿತ ಸಮಾವೇಶದ ಬಗ್ಗೆ ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿಯ ಬಣ ಒಂದು ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು, ಪ್ರತಿ ಹೇಳಿಕೆಗಳೇನು ಬರ್ತಾ ಇವೆ, ಇವು ನಿಲ್ಲದೆ ಹೋದರೆ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ರೀನಿನ್ ಸಿದ್ದರಾಮಯ್ಯ ಕ್ಯಾಂಪ್ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಕಳೆದ 2 ತಿಂಗಳಲ್ಲಿ ನೀವು ನೋಡಿದರೆ ಒಂದು ಹಾಸನದ ಸಮಾವೇಶ, ಅದು ಸಿದ್ದರಾಮಯ್ಯನವರ ಬೆಂಬಲಿಗರ ಸಮಾವೇಶ ಆಗಬೇಕಾಗಿತ್ತು. ಅದನ್ನು ಪಾರ್ಟಿ ಸಮಾವೇಶವಾಗಿ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದರು. ದಲಿತ ಶಾಸಕರ ಸಭೆ ಏನು ನಡಿಬೇಕಿತ್ತು ಪರಮೇಶ್ವರ್ ನಿವಾಸದಲ್ಲಿ, ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋದರು, ದಿಲ್ಲಿ ಮೇಲೆ ಒತ್ತಡ ಹಾಕಿದರು. ಹೀಗಾಗಿ ಸುರ್ಜೇವಾಲಾ ಮಧ್ಯಪ್ರವೇಶ ಮಾಡಿ ಆ ದಲಿತ ಶಾಸಕರ ಸಮಾವೇಶವನ್ನು ರದ್ದುಪಡಿಸಿದರು. 3ನೇದು ಪ್ರಮುಖವಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಏನೇ ಹೇಳಿದರೂ ಕೂಡ
ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ವಿಷಯ ಪ್ರಸ್ತಾಪವಾಗದಂತೆ ಡಿ ಕೆ ಶಿವಕುಮಾರ್ ನೋಡಿಕೊಂಡ್ರು. ಈ ಮೂರು ವಿಷಯಗಳಲ್ಲಿ ಡಿ ಕೆ ಶಿವಕುಮಾರ್ ಅಪ್ಪರ್ ಹ್ಯಾಂಡ್ ಆಗಿದೆ. ಆದರೆ ಈಗ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಏನಕ್ಕೇನ ದಲಿತ ಸಮಾವೇಶವನ್ನು ಮಾಡುವುದರ ಮೂಲಕ ಡಿ ಕೆ ಶಿವಕುಮಾರರನ್ನು ಒಂದು ಸ್ವಲ್ಪ ಮಟ್ಟಿಗೆ ಚಿತ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕೌಂಟರನ್ನು ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ರೈಟ್, ನೋಡೋಣ ಪ್ರಶಾಂತ್ ಏನಾಗುತ್ತೆ ಅಂತ. ನಾಳೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಕೊಳ್ತಾ ಇದೆ. ಧನ್ಯವಾದ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.